ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ 4 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಯುವ ದಸರಾ ಉದ್ಘಾಟನೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಯುವ ದಸರಾವನ್ನ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿ ಯುವ ದಸರಾ ವೇದಿಕೆ ಯಾವ ರೀತಿ ಇರೋದು ಕೂಡ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಈ ಬಾರಿ ನಗರದ ಹೊರವಲಯದಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು. ಸೊ ಹೀಗಾಗಿ ನಾನು ಸದ್ಯ ಈಗ ಮೈಸೂರಿನ ಹೊರವಲಯದಲ್ಲಿರುವಂತಹ ಯುವ ದಸರಾ ನಡೀತಾ ಇರುವಂತಹ ವೇದಿಕೆ ಮೇಲಿದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಇವತ್ತಿನಿಂದ 5 ದಿನಗಳ ಕಾಲ ಏನು ಯುವ ದಸರಾ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಬೇಕು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಬರ್ತಾರೆ ಕಾರಣಕ್ಕಾಗಿ ವೇದಿಕೆ ಕೂಡ ಅಂತಾರಾಷ್ಟ್ರೀಯ ಮಟ್ಟವನ್ನು ಗಮನ ಸೆಳೆಯುವಂತಹ ವೇದಿಕೆಯನ್ನು ಕೂಡ ಇವತ್ತು ಸಿದ್ಧ ಮಾಡ್ತಾ ಇದ್ದಾರೆ. ಏನು ಮುಂಬೈ ಇರ್ಬೋದು, ಮಹಾರಾಷ್ಟ್ರ ಈ ಭಾಗಗಳಲ್ಲಿ ಅತಿ ಹೆಚ್ಚು ಏನು ಲೈವ್ ಕಾನ್ಸರ್ಟ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹಾಕುವಂತಹ ವೇದಿಕೆಯನ್ನು ಅದೇ ಮಾದರಿಯಲ್ಲಿ ಕೂಡ ಇವತ್ತು ವೇದಿಕೆಯನ್ನು ಹಾಕಿದ್ದಾರೆ. ಸುಮಾರು 70 ಅಡಿ ಉದ್ದ ಇರುವಂತಹ ಎತ್ತರ ಇರುವಂತಹ ವೇದಿಕೆ, ಸುಮಾರು 100 ಅಡಿಗೂ ಹೆಚ್ಚು ಅಗಲ ಇರುವಂತಹ ವೇದಿಕೆ, ಜೊತೆಗೆ ವೇದಿಕೆ ಮೇಲ್ಭಾಗದೆಲ್ಲವೂ ಕೂಡ ಏನು ಬೃಹತ್ LED-ಗಳನ್ನು ಹಾಕಿದ್ದಾರೆ. ಭಾಳ ಪ್ರಮುಖವಾಗಿ ಈ LED ಬೋರ್ಡ್ಗಳೇ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುವಂಥದ್ದು. ಯಾಕಂತಂದರೆ ಲೈವ್ ಕಾನ್ಸರ್ಟ್ ಇರ್ಬೋದು, ಪ್ರತಿಯೊಂದು ಗಾಯಕರಿಗೆ ಈ LED ಗಳ ಮೂಲಕವಾಗಿ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುತ್ತೆ. ಸೊ ಹೀಗಾಗಿ ಇನ್ನು ವೇದಿಕೆ ಮುಂಭಾಗದಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನಗಳ ಕಾಲ ಅಂದರೆ ಕಳೆದ ಬಾರಿ ಎಲ್ಲವೂ ಕೂಡ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಯುವ ದಸರಾವನ್ನು ಆಯೋಜನೆ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಜನದಟ್ಟೆಲ್ಲ ಕಡಿಮೆ ಮಾಡಬೇಕು, ಟ್ರಾಫಿಕ್ ಎಲ್ಲ ಕಡಿಮೆ ಮಾಡಬೇಕು ಅಂತೇಳಿ ಈ ಬಾರಿ ಹೊರವಲಯದಲ್ಲಿ, ಅದರಲ್ಲೂ ಕೂಡ ಚಾಮುಂಡಿ ಬೆಟ್ಟದ ತಪ್ಪಲು, ಜೊತೆಗೆ ಏನು ಉತ್ತರಳ್ಳಿ ದೇವಸ್ಥಾನ ಇರುವಂತಹ ಪಕ್ಕದಲ್ಲಿ ಈ ಬಾರಿ ಈ ಒಂದು ಯುವ ದಸರಾವನ್ನು ಆಯೋಜನೆ ಮಾಡಲಾಗಿದೆ. ವೇದಿಕೆ ಮುಂಭಾಗದಲ್ಲೂ ಕೂಡ ಸುಮಾರು 60ರಿಂದ 1 ಲಕ್ಷ ಜನರಿಗೆ ಈ ಒಂದು ಕಾರ್ಯಕ್ರಮ ಬರ್ತಾರೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭದ್ರತೆಯ ದೃಷ್ಟಿಯಲ್ಲೂ ಕೂಡ 1300ಕ್ಕೂ ಹೆಚ್ಚು ಜನರು ಪೊಲೀಸರನ್ನ ಈ ಬಾರಿ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ನಗರದ ಹೊರವಲಯ ಜೊತೆಗೆ ರಿಂಗ್ ರಸ್ತೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ನಿರ್ಜನ ಪ್ರದೇಶಗಳಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಮಹಿಳೆಯರು ಮತ್ತು ಯುವತಿಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಣೆಗೆ ಬರ್ತಾರೆ. ಜೊತೆಗೆ ಅವರು ಕೂಡ ತೊಂದರೆಗಳಾಗಬಾರ್ದು ಅಂತೇಳಿ 1300ಕ್ಕೂ ಹೆಚ್ಚು ಪೊಲೀಸರನ್ನು ಈ ಬಾರಿ ನಿಯೋಜನೆ ಮಾಡಲಾಗಿದೆ. 5ಕ್ಕೂ ಹೆಚ್ಚು ವಾಚ್ ಟವರ್ಗಳನ್ನು ಮಾಡೋ ಮೂಲಕವಾಗಿ ಪ್ರತಿಯೊಬ್ಬರ ಮೇಲೆ ಸಾಕಷ್ಟು ನಿಗಾವನ್ನು ವಹಿಸಲಾಗಿದೆ. ಜೊತೆಗೆ CCTV ಕಣ್ಗಾವಲನ್ನು ಕೂಡ ಹಾಕಲಾಗಿರುವಂಥದ್ದು. ಈಗಾಗಲೇ ಇವತ್ತು ಸಂಜೆ ಒಂದು 7 ಗಂಟೆಗೆ ಬಾಲಿವುಡ್ನ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತಹ ಶ್ರೇಯಾ ಘೋಷಾಲ್ ಅವರು ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತಾರೆ. ನಾಳೆ ಏನು ರವಿ ಬಸ್ರವರು, ಕನ್ನಡದ ಹಿನ್ನೆಲೆ ಗಾಯಕರಾಗಿರುವಂತಹ ಈ ರವಿ ಬಸ್ರವರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇನ್ನು ನಾಳಿದ್ದು ಬಾದ್ಶಾ ಅವರು ಬರ್ತಾರೆ. ನಾಳಿದ್ದು ಸಾಕಷ್ಟು ಅಂದರೆ ಈಗಾಗಲೇ ಎಲ್ಲರೂ ಕೂಡ ಗಮನ ಸೆಳೀತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಖ್ಯಾತಿಯಲ್ಲಿ ಪಡೆದಿರುವಂತಹ ಹಿನ್ನೆಲೆ ಗಾಯಕ AR ರೆಹಮಾನ್ ಅವರ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮ ಸಾಕಷ್ಟು ಎಲ್ಲರಲ್ಲೂ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. AR ರೆಹಮಾನ್ ಅವರ ಕಾರ್ಯಕ್ರಮ ನೋಡಬೇಕು ಅಂತೇಳಿ. ಸೊ ಹೀಗಾಗಿ ಅವರು ಬರ್ತಾರ ಕಾರಣಕ್ಕಾಗಿ ಈ ರೀತಿಯಾದಂತಹ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಜೊತೆಗೆ ಕೊನೆಯ ದಿನ ಏನು ಈಗಾಗಲೇ ಇಳೆಯರಾಜ ಅವರ ಸಂಗೀತ ಅಂತೂ ನಿಜಕ್ಕೂ ಕೂಡ ಎಲ್ಲರೂ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ದಸರಾ ಗುರುತಿಸಿಕೊಂಡಿದೆ. ಸೊ ಹೀಗಾಗಿ ಈ ಬಾರಿ 5 ದಿನಗಳ ಕಾಲ ನಡೀತಾ ಇರುವಂತಹ ಯುವ ದಸರಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಿರುವಂತಹ ಪ್ರತಿಯೊಂದು ಕಲಾವಿದರನ್ನು ಕರೆಸ್ತಾ ಇದ್ದಾರೆ. ಸೊ ಹೀಗಾಗಿ ವೇದಿಕೆ ಕೂಡ ಅವರ ಆಕರ್ಷಣೆ ಆಗಿರಬೇಕು, ಜೊತೆಗೆ ಎಲ್ಲರ ಕೇಂದ್ರ ಬಿಂದು ಆಗಬೇಕು, ಜೊತೆಗೆ ಎಲ್ಲರ ಗಮನ ಸೆಳೆಯಬೇಕು ಅಂತೇಳಿ ದೊಡ್ಡ ಮಟ್ಟದ ವೇದಿಕೆಯನ್ನು ಹಾಕಲಾಗಿದೆ. ಈ ಲೈಟಿಂಗ್ಸ್ಗಳಿರ್ಬೋದು, ಜೊತೆಗೆ ಈಗಾಗಲೇ ಏನೋ LED ಲೈಟ್ಸ್ಗಳಿರ್ಬೋದು, ಜೊತೆಗೆ ವೇದಿಕೆ ಅಕ್ಕಪಕ್ಕ ಹಾಕಿರುವಂತಹ ದೊಡ್ಡ ಸ್ಪೀಕರ್ಸ್ಗಳಿರ್ಬೋದು, ಇಲ್ಲೆಂದೂ ಕೂಡ ಈ ರೀತಿಯಾದಂತಹ ಯುವ ದಸರಾ ವೇದಿಕೆ ಸಿದ್ಧ ಆಗಿರಲ್ಲ. ಈ ಬಾರಿ ಸಾಕಷ್ಟು ಆಕರ್ಷಣೀಯವಾಗಿ ಎಲ್ಲರನ್ನೂ ಗಮನ ಸೆಳೆಯುವಂತಹ ವೇದಿಕೆ ಕೂಡ ಸಿದ್ಧ ಆಗಿದೆ. ಇವತ್ತು ಸಂಜೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಈ ಒಂದು ಯುವ ದಸರಾ ಉದ್ಘಾಟನೆ ಮಾಡ್ತಾರೆ. AR ರೆಹಮಾನ್ ಇರ್ಬೋದು, ಇಳೆಯರಾಜ ಇರ್ಬೋದು, ಬಾದ್ಶಾ ಇರ್ಬೋದು, ಜೊತೆಗೆ ಇವತ್ತು ಕಾರ್ಯಕ್ರಮ ನಡೆಸ್ಕೊಡುವಂತಹ ಶ್ರೇಯಾ ಘೋಷಾಲ್ ಅವರ ಕಾರ್ಯಕ್ರಮ ನೋಡಬೇಕು ಅಂತೇಳಿ ಈಗಾಗಲೇ ಯುವ ಸಮೂಹ ಸಾಕಷ್ಟು ಕಾಯ್ತಾ ಇದೆ. ಸೊ ಹೀಗಾಗಿ ಇವತ್ತು ಸಂಜೆ 7 ಗಂಟೆಗೆ ಯುವ ದಸರಾ ಕಾರ್ಯಕ್ರಮದಲ್ಲಿ ಯುವ ಸಮೂಹ ಉಚ್ಚೆದ್ದು ಕುಣಿಯುವಂತಹ ಕಾರ್ಯಕ್ರಮ ಇವತ್ತಿನಿಂದ 5 ದಿನಗಳ ಕಾಲ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ರಸದೌತಣ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಯುವ ದಸರಾ ವೇದಿಕೆಯಲ್ಲಿ ಕಾಣ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ 4 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಯುವ ದಸರಾ ಉದ್ಘಾಟನೆ ಆಗ್ತಾ ಇದೆ. ಭಾಳ ಪ್ರಮುಖವಾಗಿ ಈ ಒಂದು ಯುವ ದಸರಾವನ್ನು ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿ ಯುವ ದಸರಾ ವೇದಿಕೆ ಯಾವ ರೀತಿ ಇರೋದು ಕೂಡ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಈ ಬಾರಿ ನಗರದ ಹೊರವಲಯದಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು. ಸೊ ಹೀಗಾಗಿ ನಾನು ಸದ್ಯ ಈಗ ಮೈಸೂರಿನ ಹೊರವಲಯದಲ್ಲಿರುವಂತಹ ಯುವ ದಸರಾ ನಡೀತಾ ಇರುವಂತಹ ವೇದಿಕೆ ಮೇಲಿದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ.
ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಇವತ್ತಿನಿಂದ 5 ದಿನಗಳ ಕಾಲ ಏನು ಯುವ ದಸರಾ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಬೇಕು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಬರ್ತಾರೆ ಕಾರಣಕ್ಕಾಗಿ ವೇದಿಕೆ ಕೂಡ ಅಂತಾರಾಷ್ಟ್ರೀಯ ಮಟ್ಟವನ್ನು ಗಮನ ಸೆಳೆಯುವಂತಹ ವೇದಿಕೆಯನ್ನು ಕೂಡ ಇವತ್ತು ಸಿದ್ಧ ಮಾಡ್ತಾ ಇದ್ದಾರೆ. ಏನು ಮುಂಬೈ ಇರ್ಬೋದು, ಮಹಾರಾಷ್ಟ್ರ ಈ ಭಾಗಗಳಲ್ಲಿ ಅತಿ ಹೆಚ್ಚು ಏನು ಲೈವ್ ಕಾನ್ಸರ್ಟ್ ನಡೆಯುತ್ತೆ, ಆ ಸಂದರ್ಭದಲ್ಲಿ ಹಾಕುವಂತಹ ವೇದಿಕೆಯನ್ನು ಅದೇ ಮಾದರಿಯಲ್ಲಿ ಕೂಡ ಇವತ್ತು ವೇದಿಕೆಯನ್ನು ಹಾಕಿದ್ದಾರೆ. ಸುಮಾರು 70 ಅಡಿ ಉದ್ದ ಇರುವಂತಹ ಎತ್ತರ ಇರುವಂತಹ ವೇದಿಕೆ, ಸುಮಾರು 100 ಅಡಿಗೂ ಹೆಚ್ಚು ಅಗಲ ಇರುವಂತಹ ವೇದಿಕೆ, ಜೊತೆಗೆ ವೇದಿಕೆ ಮೇಲ್ಭಾಗದೆಲ್ಲವೂ ಕೂಡ ಏನು ಬೃಹತ್ LED-ಗಳನ್ನು ಹಾಕಿದ್ದಾರೆ. ಭಾಳ ಪ್ರಮುಖವಾಗಿ ಈ LED ಬೋರ್ಡ್ಗಳೇ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುವಂಥದ್ದು. ಯಾಕಂತಂದರೆ ಲೈವ್ ಕಾನ್ಸರ್ಟ್ ಇರ್ಬೋದು, ಪ್ರತಿಯೊಂದು ಗಾಯಕರಿಗೆ ಈ LED ಗಳ ಮೂಲಕವಾಗಿ ಒಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುತ್ತೆ. ಸೊ ಹೀಗಾಗಿ ಇನ್ನು ವೇದಿಕೆ ಮುಂಭಾಗದಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನಗಳ ಕಾಲ ಅಂದರೆ ಕಳೆದ ಬಾರಿ ಎಲ್ಲವೂ ಕೂಡ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಯುವ ದಸರಾವನ್ನು ಆಯೋಜನೆ ಮಾಡಲಾಗ್ತಾಯಿತ್ತು. ಆದರೆ ಈ ಬಾರಿ ಜನದಟ್ಟೆಲ್ಲ ಕಡಿಮೆ ಮಾಡಬೇಕು, ಟ್ರಾಫಿಕ್ ಎಲ್ಲ ಕಡಿಮೆ ಮಾಡಬೇಕು ಅಂತೇಳಿ ಈ ಬಾರಿ ಹೊರವಲಯದಲ್ಲಿ, ಅದರಲ್ಲೂ ಕೂಡ ಚಾಮುಂಡಿ ಬೆಟ್ಟದ ತಪ್ಪಲು, ಜೊತೆಗೆ ಏನು ಉತ್ತರಳ್ಳಿ ದೇವಸ್ಥಾನ ಇರುವಂತಹ ಪಕ್ಕದಲ್ಲಿ ಈ ಬಾರಿ ಈ ಒಂದು ಯುವ ದಸರಾವನ್ನು ಆಯೋಜನೆ ಮಾಡಲಾಗಿದೆ. ವೇದಿಕೆ ಮುಂಭಾಗದಲ್ಲೂ ಕೂಡ ಸುಮಾರು 60ರಿಂದ 1 ಲಕ್ಷ ಜನರಿಗೆ ಈ ಒಂದು ಕಾರ್ಯಕ್ರಮ ಬರ್ತಾರೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಭದ್ರತೆಯ ದೃಷ್ಟಿಯಲ್ಲೂ ಕೂಡ 1300ಕ್ಕೂ ಹೆಚ್ಚು ಜನರು ಪೊಲೀಸರನ್ನು ಈ ಬಾರಿ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ನಗರದ ಹೊರವಲಯ ಜೊತೆಗೆ ರಿಂಗ್ ರಸ್ತೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ನಿರ್ಜನ ಪ್ರದೇಶಗಳಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಮಹಿಳೆಯರು ಮತ್ತು ಯುವತಿಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಣೆಗೆ ಬರ್ತಾರೆ. ಜೊತೆಗೆ ಅವರು ಕೂಡ ತೊಂದರೆಗಳಾಗಬಾರ್ದು ಅಂತೇಳಿ 1300ಕ್ಕೂ ಹೆಚ್ಚು ಪೊಲೀಸರನ್ನು ಈ ಬಾರಿ ನಿಯೋಜನೆ ಮಾಡಲಾಗಿದೆ. 5ಕ್ಕೂ ಹೆಚ್ಚು ವಾಚ್ ಟವರ್ಗಳನ್ನು ಮಾಡೋ ಮೂಲಕವಾಗಿ ಪ್ರತಿಯೊಬ್ಬರ ಮೇಲೆ ಸಾಕಷ್ಟು ನಿಗಾವನ್ನು ವಹಿಸಲಾಗಿದೆ. ಜೊತೆಗೆ CCTV ಕಣ್ಗಾವಲನ್ನು ಕೂಡ ಹಾಕಲಾಗಿರುವಂಥದ್ದು. ಈಗಾಗಲೇ ಇವತ್ತು ಸಂಜೆ ಒಂದು 7 ಗಂಟೆಗೆ ಬಾಲಿವುಡ್ನ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತಹ ಶ್ರೇಯಾ ಘೋಷಾಲ್ ಅವರು ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತಾರೆ. ನಾಳೆ ಏನು ರವಿ ಬಸ್ರವರು, ಕನ್ನಡದ ಹಿನ್ನೆಲೆ ಗಾಯಕರಾಗಿರುವಂತಹ ಈ ರವಿ ಬಸ್ರವರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇನ್ನು ನಾಳಿದ್ದು ಬಾದ್ಶಾ ಅವರು ಬರ್ತಾರೆ. ನಾಳಿದ್ದು ಸಾಕಷ್ಟು ಅಂದರೆ ಈಗಾಗಲೇ ಎಲ್ಲರೂ ಕೂಡ ಗಮನ ಸೆಳೀತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿರುವಂತಹ ಹಿನ್ನೆಲೆ ಗಾಯಕ AR ರೆಹಮಾನ್ ಅವರ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮ ಸಾಕಷ್ಟು ಎಲ್ಲರಲ್ಲೂ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. AR ರೆಹಮಾನ್ ಅವರ ಕಾರ್ಯಕ್ರಮ ನೋಡಬೇಕು ಅಂತೇಳಿ. ಸೊ ಹೀಗಾಗಿ ಅವರು ಬರ್ತಾರ ಕಾರಣಕ್ಕಾಗಿ ಈ ರೀತಿಯಾದಂತಹ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಜೊತೆಗೆ ಕೊನೆಯ ದಿನ ಏನು ಈಗಾಗಲೇ ಇಳೆಯರಾಜ ಅವರ ಸಂಗೀತ ಅಂತೂ ನಿಜಕ್ಕೂ ಕೂಡ ಎಲ್ಲರೂ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ದಸರಾ ಗುರುತಿಸಿಕೊಂಡಿದೆ. ಸೊ ಹೀಗಾಗಿ ಈ ಬಾರಿ 5 ದಿನಗಳ ಕಾಲ ನಡೀತಾ ಇರುವಂತಹ ಯುವ ದಸರಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಿರುವಂತಹ ಪ್ರತಿಯೊಂದು ಕಲಾವಿದರನ್ನು ಕರೆಸ್ತಾ ಇದ್ದಾರೆ. ಸೊ ಹೀಗಾಗಿ ವೇದಿಕೆ ಕೂಡ ಅವರ ಆಕರ್ಷಣೆ ಆಗಿರಬೇಕು, ಜೊತೆಗೆ ಎಲ್ಲರ ಕೇಂದ್ರ ಬಿಂದು ಆಗಬೇಕು, ಜೊತೆಗೆ ಎಲ್ಲರ ಗಮನ ಸೆಳೆಯಬೇಕು ಅಂತೇಳಿ ದೊಡ್ಡ ಮಟ್ಟದ ವೇದಿಕೆಯನ್ನು ಹಾಕಲಾಗಿದೆ. ಈ ಲೈಟಿಂಗ್ಸ್ಗಳಿರ್ಬೋದು, ಜೊತೆಗೆ ಈಗಾಗಲೇ ಏನೋ LED ಲೈಟ್ಸ್ಗಳಿರ್ಬೋದು, ಜೊತೆಗೆ ವೇದಿಕೆ ಅಕ್ಕಪಕ್ಕ ಹಾಕಿರುವಂತಹ ದೊಡ್ಡ ಸ್ಪೀಕರ್ಸ್ಗಳಿರ್ಬೋದು, ಇಲ್ಲೆಂದೂ ಕೂಡ ಈ ರೀತಿಯಾದಂತಹ ಯುವ ದಸರಾ ವೇದಿಕೆ ಸಿದ್ಧ ಆಗಿರಲ್ಲ. ಈ ಬಾರಿ ಸಾಕಷ್ಟು ಆಕರ್ಷಣೀಯವಾಗಿ ಎಲ್ಲರನ್ನೂ ಗಮನ ಸೆಳೆಯುವಂತಹ ವೇದಿಕೆ ಕೂಡ ಸಿದ್ಧ ಆಗಿದೆ. ಇವತ್ತು ಸಂಜೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಯುವ ದಸರಾ ಉದ್ಘಾಟನೆ ಮಾಡ್ತಾರೆ. AR ರೆಹಮಾನ್ ಇರ್ಬೋದು, ಇಳೆಯರಾಜ ಇರ್ಬೋದು, ಬಾದ್ಶಾ ಇರ್ಬೋದು, ಜೊತೆಗೆ ಇವತ್ತು ಕಾರ್ಯಕ್ರಮ ನಡೆಸ್ಕೊಡುವಂತಹ ಶ್ರೇಯಾ ಘೋಷಾಲ್ ಅವರ ಕಾರ್ಯಕ್ರಮ ನೋಡಬೇಕು ಅಂತೇಳಿ ಈಗಾಗಲೇ ಯುವ ಸಮೂಹ ಸಾಕಷ್ಟು ಕಾಯ್ತಾ ಇದೆ. ಸೊ ಹೀಗಾಗಿ ಇವತ್ತು ಸಂಜೆ 7 ಗಂಟೆಗೆ ಯುವ ದಸರಾ ಕಾರ್ಯಕ್ರಮದಲ್ಲಿ ಯುವ ಸಮೂಹ ಉಚ್ಚೆದ್ದು ಕುಣಿಯುವಂತಹ ಕಾರ್ಯಕ್ರಮ ಇವತ್ತಿನಿಂದ 5 ದಿನಗಳ ಕಾಲ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ರಸದೌತಣ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಯುವ ದಸರಾ ವೇದಿಕೆಯಲ್ಲಿ ಕಾಣ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.